ನಮಸ್ಕಾರ ಎಲ್ಲರಿಗೂ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತೊಂದು ಹೊಸ ಸ್ಪೆಷಲ್ ಆಗಿರುವಂಥ ಬ್ಯಾಂಗ್ಳೂರ್ ಫೇಮಸ್ ದಿಂಡುಗಲ್ ತಲಪಕಟ್ಟಿ ಚಿಕನ್ ಬಿರಿಯಾನಿನ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿದೆ ಅಂತ ನೋಡೋಕ್ಕೆ. ಹೌದು, ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ ತಿನ್ನೋಕ್ಕೂ ಕೂಡ ಅಷ್ಟೇ ಟೇಸ್ಟಾಗಿರುತ್ತೆ. ಅದೇ ಕೂಡ ಮನೇಲಿ ಮಾಡ್ಕೊಂಡು ತಿನ್ನೋದಂದರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ಮನೇಲಿ ಕೂತ್ಕೊಂಡು ಎಲ್ಲರೂ ಕೂಡ ನೆಮ್ಮದಿಯಾಗಿ ತಿನ್ಬೋದಲ್ವ. ಮನೆಯವರೆಲ್ಲ ಕೂತ್ಕೊಂಡು ಖುಷಿ ಖುಷಿಯಾಗಿ ಎಂಜಾಯ್ ಮಾಡ್ಬೋದು. ಈ ಬಿರಿಯಾನಿನ ಹೇಗೆ ಮಾಡೋದು ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಹೇಳ್ಕೊಡ್ತೀನಿ. ನಾನಿಲ್ಲಿ 2.5 ಕೆಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ. ಇವಾಗ ನಾನು ಈ ಚಿಕನ್ಗೆ ಮೊಸರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮ್ಯಾರಿನೇಷನ್ ಮಾಡಿ ಇಟ್ಕೊಳ್ತಿದ್ದೀನಿ 1 ಅವರು. ಮೇಯ್ನಾಗಿ ಇಲ್ಲಿ ರೈಸು ತುಂಬ ಇಂಪಾರ್ಟೆಂಟು ತಲಪಕಟ್ಟಿ ಬಿರಿಯಾನಿಗೆ. ಸೊ ನಾನಿಲ್ಲಿ ಜೀರಿಗೆ ಸಾಂಬ್ ಅಂತ ಇದೆ, ಆ ರೈಸ್ನ ತೊಗೊಂಡಿದ್ದೀನಿ. 4 ಗ್ಲಾಸ್ ರೈಸ್ ತೊಗೊಂಡಿದ್ದೀನಿ. ಇದನ್ನು ನಾನು ಚೆನ್ನಾಗಿ ತೊಳ್ಕೊಂಡು ಸೋಕ್ ಮಾಡಿ ಇಟ್ಕೊಳ್ತಿದ್ದೀನಿ ಈ ರೈಸ್ನ. ಸೊ ಈಗ ರೈಸ್ನ ನಾವು ಸೈಡಲ್ಲಿ ಇಟ್ಕೊಂಡು ಮಸಾಲೆಗೆ ಏನೇನು ಬೇಕು ಅಂತ ರೆಡಿ ಮಾಡ್ಕೊಳ್ಳೋಣ. ಮಸಾಲದಲ್ಲಿ ಮೇನ್ಸು ಡ್ರೈ ಮಸಾಲ. ನಾನಿಲ್ಲಿ 3 ಪಲಾವ್ ಎಲೆ ತೊಗೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ಸೋಂಪು ತೊಗೊಂಡಿದ್ದೀನಿ. 1.5 ಟೀ ಸ್ಪೂನಷ್ಟು ಕೊತ್ತಂಬರಿ ಬೀಜ ತೊಗೊಂಡಿದ್ದೀನಿ. ಒಂದು 10ರಿಂದ 15 ಗೋಡಂಬಿ ಮತ್ತು ಸ್ವಲ್ಪ ಕಲ್ಲುವು, 2 ಚಕ್ರ ಮೊಗ್ಗು ತೊಗೊಂಡಿದ್ದೀನಿ. 1 ಬ್ಲ್ಯಾಕ್ ಏಲಕ್ಕಿ ತೊಗೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ಪೆಪ್ಪರ್ ತೊಗೊಂಡಿದ್ದೀನಿ. ಹಾಗೆ ನಾನು 1 ಟೀ ಸ್ಪೂನಷ್ಟು ಸಾಯಿ ಜೀರಾ ಮತ್ತು 6ರಿಂದ 7 ಲವಂಗ, ಒಂದು 6ರಿಂದ 7 ಏಲಕ್ಕಿ, 3 ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ. ಇದು ಬಂದು ನಿಮಗೆ ಜಾಯಿಕಾಯಿ ಪತ್ರ ಅಂತ ಹೇಳ್ತೀವಿ. ಈ ಮಸಾಲನೆಲ್ಲ ಪುಡಿ ಮಾಡಿ ಇಟ್ಕೊಳ್ಳೋಣ ಮಿಕ್ಸಿಯಲ್ಲಿ ಹಾಕ್ಕೊಂಡು. ಇವಾಗ ನಾನಿಲ್ಲಿ 2 ದೊಡ್ಡ ಆನಿಯನು, ಒಂದು 6 ಹಸಿಮೆಣಸಿನ್ಕಾಯಿ, ಒಂದು ದೊಡ್ಡ ಗಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು ಒಂದೂವರೆ ಇಂಚಿನಷ್ಟು ಶುಂಠಿ ತೊಗೊಂಡಿದ್ದೀನಿ. ಹಾಗೂ ನಾನು 1 ಕಪ್ಪಷ್ಟು ಪುದೀನ ಸೊಪ್ಪು, ನನ್ನ ಕೈ ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇದು 3 ಆನಿಯನು ಮಸಾಲೆಗೆ, 2 ಟೊಮೆಟೊ ದೊಡ್ಡದು. ನಾನು ಮಸಾಲೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ, ಸಪ್ರೇಟಾಗಿ ಇಟ್ಕೊಳ್ಳೋಣ. ಇವಾಗ ನಾನೊಂದು ಕಡಾಯಿ ತೊಗೊಂಡು ಅಲ್ಲಿ 4 ಸ್ಪೂನಷ್ಟು ಎಣ್ಣೆ ಹಾಕಿ 1 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವ ಆನಿಯನ್ನ ಹಾಕ್ಕೊಂಡು ಅದರ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಫ್ರೈ ಆಗಿದ ನಂತರ ನಾನು ತೋರಿಸಿದ್ನಲ್ವ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಶುಂಠಿಯನ್ನು ಕೂಡ ಹಾಕ್ಕೊಂಡು ಇದ್ರ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆಗಿದ ನಂತರ ನಾನಿಲ್ಲಿ 1 ಟೀ ಸ್ಪೂನಷ್ಟು ಕೆಂಪು ಮೆಣಸಿನ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೂ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಸೇರಿಸ್ಕೊಂಡು ಈ ಮಸಾಲೆ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಮತ್ತು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಏನಿದೆ ಅದನ್ನು ಕೂಡ ಹಾಕ್ಕೊಂಡು ಈ ಮಸಾಲೆ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ಮಸಾಲ ಫ್ರೈ ಆಗಿದ ನಂತರ ನಾನಿಲ್ಲಿ ಟೊಮೆಟೊ 2 ಇದೆ ಅಲ್ವ, ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಟೊಮೆಟೊ ಜಾಸ್ತಿ ಫ್ರೈ ಆಗಬೇಕಂತ ಏನಿಲ್ಲ. ಸೊ ನೋಡಿ, ಇಷ್ಟು ಫ್ರೈ ಆಗಿದ್ರೆ ಸಾಕು ನೋಡಿ. ಇವಾಗ ಇದನ್ನು ನಾನು ಶಿಫ್ಟ್ ಮಾಡಿಕೊಂಡು ಕೂಲ್ ಆಗ್ಲಿಕ್ಕೆ ಇಡ್ತಿದ್ದೀನಿ. ಇವಾಗ ನಾನು ಅದೇ ಪ್ಯಾನಿಗೆ 4 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು 1.5 ಟೀ ಸ್ಪೂನಷ್ಟು ನಾನು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕಿದ ನಂತರ ನಾನು ಚಿಕ್ಕದಾಗಿ ಸ್ಲೈಸ್ ಕಟ್ ಮಾಡ್ಕೊಂಡಿರುವ 3 ಆನಿಯನ್ನ ನಾನು ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ತಿದ್ದೀನಿ. ಅಷ್ಟರಲ್ಲಿ ನಾವು ಈ ಮಸಾಲೆಯನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಸೊ ಇವಾಗ ಆಲ್ರೆಡಿ ಇದು ತುಂಬ ಕೂಲಾಗಿದೆ. ಕೂಲಾಗಿದ ನಂತರ ಪೇಸ್ಟ್ ಮಾಡ್ಕೊಂಡ್ರಾಯಿತು. ಸೊ ನೋಡಿ, ಇವಾಗ ಇದು ಗೋಲ್ಡನ್ ಬ್ರೌನ್ ಆಗಿದೆ ಆನಿಯನು. ಸೊ ಈಗ ನಾನು ಮ್ಯಾರಿನೇಷನ್ ಮಾಡಿ ಇಟ್ಕೊಂಡಿರುವ ಚಿಕನ್ನ ಕೂಡ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಆನಿಯನ್ ಜೊತೆ ಹೊಂದ್ಕೊಳ್ಳುವಾಗೆ ನಾನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಆಯಿಲಲ್ಲಿ ಸ್ವಲ್ಪ ಫ್ರೈ ಆಗಬೇಕು. ಸೊ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ ಬಿಡೋಣ. ಚಿಕನ್ ಕೂಡ ಚೆನ್ನಾಗಿ ನೀರು ಬಿಟ್ಕೊಂಡಿದೆ. ಸೊ ಇವಾಗ ನಾವು ಚೆನ್ನಾಗಿ ಸ್ವಲ್ಪ ಕೈ ಆಡಿಸ್ಕೊಂಡು ಹಾಗೆ ರುಬ್ಬಿಟ್ಕೊಂಡಿರೋ ಮಸಾಲಾನು ಕೂಡ ಇದ್ರ ಜೊತೆ ಹಾಕ್ಕೊಳ್ಳೋಣ. ಮಸಾಲೆ ಹಾಕಿದ ನಂತರ ಚೆನ್ನಾಗಿ ಚಿಕನ್ಗೆ ಹೊಂದ್ಕೊಳ್ಳುವಾಗೆ ಕೈ ಆಡಿಸ್ಕೊಳ್ಳೋಣ. ಕೈ ಆಡಿಸ್ಕೊಂಡು ನೋಡಿ, ಈಗ ನಾನು ಈ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕೈ ಆಡಿಸ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ಜಾಸ್ತಿ ಉಪ್ಪು ಹಾಕಬೇಡಿ, ನಾನಿಲ್ಲಿ 2 ಟೀ ಸ್ಪೂನ್ ಅಷ್ಟೇ ಹಾಕ್ಕೊಂಡಿರೋದು. ಈಗ ಉಪ್ಪು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಚಿಕನ್ಗೆ ಹೊಂದ್ಕೊಳ್ಳುವಾಗೆ. ಈಗ ನಾನು ಒಂದು 5ರಿಂದ 10 ನಿಮಿಷದವರೆಗೂ ಲಿಡ್ ಕ್ಲೋಸ್ ಮಾಡಿ ಇಟ್ಕೊಳ್ತೀನಿ. ಚೆನ್ನಾಗಿ ನೋಡಿ, ಇವಾಗ ಫುಲ್ಲು ಆಲ್ರೆಡಿ ನೀರು ಬಿಟ್ಕೊಂಡಿದೆ. ಚಿಕನ್ ಈ ಥರ ನೀರು ಬಿಟ್ಕೊಳ್ಳೋ ಟೈಮಲ್ಲಿ ನಾವೇನು ಮಾಡಬೇಕಂದ್ರೆ, ಸೊ ಮುಂಚೆನೇ ನಾನು ರುಬ್ಬಿಟ್ಕೊಂಡಿರೋ ಪುಡಿಯೇ ಇದೆ ಅಲ್ವ, ಮಸಾಲ ಪುಡಿ, ಆ ಮಸಾಲ ಪುಡಿಯನ್ನು ಕೂಡ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಕುದಿದ ನಂತರ ನೋಡಿ, ಇಷ್ಟು ಕುದೀತಾ ಇರೋ ಟೈಮಲ್ಲಿ ನಾವು ರೈಸ್ ಸೋಕ್ ಮಾಡಿ ಇಟ್ಕೊಂಡಿರೋ ರೈಸನ್ನು ಇದರ ಜೊತೆ ಹಾಕ್ಕೊಳ್ಳೋಣ. ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ. ಆವಾಗ ನೀವು ಕಮೆಂಟಲ್ಲಿ ನನಗೆ ಮೆನ್ಷನ್ ಮಾಡಿ ನಿಮ್ಮ ಕಮೆಂಟು. ಅದೇ ಥರ ನಿಮಗೆ ಯಾವ ಥರ ಅಡುಗೆಗಳು ಬೇಕು ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ನಾನು ಆ ರೆಸಿಪಿನ ನಿಮಗೆ ಶೋರಾಗಿ ಮಾಡಿ ಹಾಕ್ತೀನಿ. ಸೊ ನೋಡಿ, ಇವಾಗ ನಾನು ರೈಸ್ ಎಲ್ಲ ಹಾಕಿದ ನಂತರ ಚೆನ್ನಾಗಿ ಮಸಾಲ ಜೊತೆ ಹೊಂದ್ಕೊಳ್ಳುವಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಸಪ್ರೇಟಾಗಿ ನೀರು ಕೂಡ ಕುದಿಯೋಕೆ ಇಟ್ಕೊಂಡಿದ್ದೀನಿ. ಯಾಕಂತೇಳಿದ್ರೆ ನಾನು ಇಲ್ಲಿ ಕೋಲ್ಡ್ ವಾಟರ್ ಯೂಸ್ ಮಾಡಲ್ಲ, ಬಿಸಿ ನೀರನ್ನೇ ಯೂಸ್ ಮಾಡ್ತೀನಿ. ಸೊ ನಾನು ಟೋಟಲಿ ಇಲ್ಲಿ 4 ಗ್ಲಾಸ್ ರೈಸ್ ತೊಗೊಂಡಿರೋದು. 4 ಗ್ಲಾಸ್ ರೈಸ್ಗೆ ನಾನು ಆಲ್ರೆಡಿ ಇಲ್ಲಿ 2 ಗ್ಲಾಸ್ ವಾಟ್ರು ಆಲ್ರೆಡಿ ಇದೆ. ಇವಾಗ ನಾನು 6 ಗ್ಲಾಸ್ ವಾಟರ್ ಮಾತ್ರನೇ ಯೂಸ್ ಮಾಡ್ತಿದ್ದೀನಿ, ಹಾಟ್ ವಾಟರು.
ಸೊ ನೆನ್ಪಿಟ್ಕೊಳ್ಳಿ, ನಿಮಗೆ ಕೋಲ್ಡ್ ವಾಟರ್ ಯಾವಾಗ್ಲೂ ಹಾಕಬೇಡಿ, ಟೆಂಪ್ರೇಚರ್ ಮೇಂಟೈನ್ ಆಗಲ್ಲ. ಸೊ ನಾನು ನೀರೆಲ್ಲ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಹಾಗೆ ನಾನಿಲ್ಲಿ 2 ಸ್ಪೂನಷ್ಟು ಸಾಲ್ಟನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಿಮಗೆ ಒಳ್ಳೆ ಟೈಮು ಉಪ್ಪು ಎಷ್ಟಿದೆ ಅಂತ ಟೇಸ್ಟ್ ಮಾಡಿಕೊಂಡು ಹಾಕೋಬೋದು. ಮತ್ತು ನಾನು ಅರ್ಧದಷ್ಟು ದೊಡ್ಡ ನಿಂಬೆಹಣ್ಣಿನ ಗಾತ್ರ ತೊಗೊಂಡು ನಾನು ಜ್ಯೂಸನ್ನ ಹಾಕ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣು ಜ್ಯೂಸ್ ಹಾಕಿಬಿಟ್ಟು ನಿಂಬೆಹಣ್ಣು ಹಾಕಿಲ್ಲ ಅಂದರೆ ಹೇಗೆ, ನಿಂಬೆಹಣ್ಣು ಹಾಕಿದ್ರೇ ತುಂಬ ಚೆನ್ನಾಗಿ ಅರೋಮ ಬರುತ್ತೆ, ತುಂಬ ಟೇಸ್ಟ್ ಕೂಡ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಈ ರೆಸಿಪಿನ. ಸೊ ಇವಾಗ ನಾನಿಲ್ಲಿ ಲಿಡ್ ಕ್ಲೋಸ್ ಮಾಡಿ ಇಟ್ಕೊಳ್ತಿದ್ದೀನಿ, ಕುದಿಯಕ್ಕೆ ಬಿಡ್ತಿದ್ದೀನಿ. ನೋಡಿ ಆಲ್ರೆಡಿ ಈ ಥರ ಆಯಿಲ್ ಬರ್ತಾ ಇದೆ ಮೇಲ್ಗಡೆ. ಆಯಿಲ್ ಬರೋ ಟೈಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಇದು ಆಲ್ರೆಡಿ ಆಗಿದೆ, ನಾವು ದಮ್ ಕಟ್ಕೋಬೇಕು. ಇವಾಗ ನಾನು ಇದನ್ನು ಸೈಡ್ಗೆ ಮಿಕ್ಸ್ ಮಾಡ್ಕೊಂಡು ಸೈಡ್ಗೆ ಇಟ್ಕೊಬಿಡ್ತೀನಿ. ಸೈಡ್ ಇಟ್ಕೊಂಡ ನಂತರ ನಾನಿಲ್ಲಿ ಒಂದು ತವ ಇಟ್ಕೊಂಡು ಆ ತವದ ಮೇಲೆ ಲೋ ಫ್ಲೇಮ್ ಇಟ್ಕೊಂಡು ಈ ಬಿರಿಯಾನಿ ಕಡೆಯನ್ನು ಇದ್ರ ಮೇಲೆ ತವದ ಮೇಲೆ ಇಟ್ಕೊಳ್ತಾ ಇದ್ದೀನಿ. ತವದ ಮೇಲೆ ಇಟ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆಗಿದ ನಂತರ ಇವಾಗ ನಾನಿಲ್ಲಿ 3-4 ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ತಿದ್ದೀನಿ. ಯಾಕಪ್ಪ ಇಷ್ಟು ತುಪ್ಪ ಅಂದರೆ, ತುಪ್ಪನೇ ಹಾಕಿದ್ರೇ ಆ ಫ್ಲೇವರ್ ನಿಮ್ಗೆ ಬರೋದು. ಸೊ ನಿಮ್ಗೇನಾದರೂ ಬಾಳೆ ಎಲೆ ಸಿಕ್ಕಿದ್ರೆ ದಯವಿಟ್ಟು ಬಾಳೆ ಎಲೆನೂ ಕೂಡ ಅದ್ರ ಮೇಲ್ಗಡೆ ಹಾಕ್ಕೊಳ್ಳಿ, ಆ ಅರೋಮ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಮಗೆ ಬಾಳೆ ಎಲೆ ತುಂಬ ಕಡಿಮೆ ಸಿಗೋದು. ಸೊ ನಾವು ಇಲ್ಲಿ ದಮ್ ಕಟ್ಟೋದಂತೂ ನನಗೆ ತುಂಬಾ ಈಸಿ. ನಾನು ಈ ಥರ ಸಿಲ್ವರ್ ಫೈಲರ್ ಸಿಗುತ್ತಲ್ವ, ಇದನ್ನು ತೊಗೊಂಡು ನಾನು ಯೂಸ್ ಮಾಡ್ಕೊಳ್ತಿದ್ದೀನಿ. ದಮ್ ಕಟ್ಟೋದನ್ನು ತುಂಬಾ ನಂಗೆ ಈಸಿ ಆಗುತ್ತೆ. ಸೊ ಇದ್ರ ಮೇಲೆ ನಾನು ಒಂದು ಪ್ಲೇಟ್ ಮುಚ್ಚಿ ಅದ್ರ ಮೇಲೆ ಆ ಲಿಡ್ನ ಕ್ಲೋಸ್ ಮಾಡಿಟ್ಕೊಂಡ್ರೆ ಸುತ್ತ ಫುಲ್ಲು ನಾನು ಫೋಲ್ಡ್ ಮಾಡಿಬಿಡ್ತೀನಿ. ತುಂಬ ಈಸಿಯಾಗಿರುತ್ತೆ ದಮ್ ಕಟ್ಟೋದು. ದಮ್ ಕಟ್ಟೋದೇನು ತುಂಬ ಕಷ್ಟ ಏನಲ್ಲ. ನಾನು ಯಾವುದೇ ಥರದ ಗೋಧಿ ಹಿಟ್ಟಾಗಲಿ ಬಟ್ಟೆ ಹಿಟ್ಟೇನು ಕಟ್ ಮಾಡಿ ನಾನು ಯಾವುದನ್ನು ದಮ್ ಕಟ್ಟಲ್ಲ. ನೋಡಿ ಆಲ್ರೆಡಿ ಬಿರಿಯಾನಿ ರೆಡಿ ಇದೆ. ಹೇಗೆ ಬಂತು ಅಂತ ನೋಡೋಣ ಬನ್ನಿ. ಸೊ ಬಿರಿಯಾನಿ ಅಂತೂ ತುಂಬ ಅಂದರೆ ತುಂಬ, ಪ್ಲೇಟು ರಿಮೂವ್ ಮಾಡ್ತಿದ್ರೇ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಒಂದು ಮಿನಿಮಮ್ ಅಂದರೆ 25 ಮಿನಿಟ್ಸ್ ಸಾಕು ನಿಮಗೆ. 20-25 ಮಿನಿಟ್ಸಲ್ಲಿ ದಮ್ ಕಟ್ಟಿದ್ರೆ ಆರಾಮಾಗಿ ದಮ್ ಬಂದುಬಿಡುತ್ತೆ. ಸೊ ಟೈಮ್ ಇಟ್ಕೊಳ್ಳಿ, ನಿಮಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಟೈಮ್ ನೀವು ಅಲಾರಾಮ್ ಇಟ್ಕೊಂಡು ಇದು ಮಾಡ್ಕೊಳ್ಳಿ, ದಮ್ ಕಟ್ಕೊಳ್ಳಿ. ಸೊ ತುಂಬ ಜಾಸ್ತಿ ಟೈಮ್ ಇಟ್ಕೊಂಡ್ರೂ ಸೀದೋಗೋ ಚಾನ್ಸ್ ಇರುತ್ತೆ. ಸೊ ದಮ್ ಕಟ್ಕೊಳ್ಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಯಾವಾಗ್ಲೂ. ಇದೇ ಥರದ ನಾನು ಆಲ್ರೆಡಿ ಒಂದು ವಿಡಿಯೋನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ, ಮೇಘನ ಬಿರಿಯಾನಿ. ಅದು ಕೂಡ ತುಂಬಾ ಚೆನ್ನಾಗಿದೆ. ಟ್ರೈ ಮಾಡಿ, ಯಾರೆಲ್ಲ ನೋಡಿಲ್ಲ ಆ ವಿಡಿಯೋನ ನನ್ನ ಚಾನಲಲ್ಲಿದೆ, ದಯವಿಟ್ಟು ನೋಡಿ. ತುಂಬ ಚೆನ್ನಾಗಿದೆ. ಆ ಬಿರಿಯಾನಿ ಕೂಡ ಅಷ್ಟೇ ಟೇಸ್ಟಾಗಿ ಬಂದಿದೆ. ಸೊ ದಮ್ ಬಿರಿಯಾನಿ ತುಂಬಾ ಈಸಿ, ದಮ್ ಕಟ್ಟೋದು ತುಂಬ ಈಸಿ, ಬಿರಿಯಾನಿ ಮಾಡೋದೇ ಈಸಿ. ಆ್ಯಕ್ಚುಲಿ ನೀವು 1 ಸಲ 2 ಸಲ ಟ್ರೈ ಮಾಡಿದರೆ ಮತ್ತೆ ನೆಕ್ಸ್ಟ್ ಟೈಮ್ ನೀವೇ ಬಿರಿಯಾನಿ ಮಾಸ್ಟರ್ ಆಗಿಬಿಡ್ತೀರಾ. ಸೊ ನನಗೂ ಮುಂಚೆ ಕುಕ್ಕಿಂಗ್ ಎಲ್ಲ ಮಾಡೋಕ್ಕೆ ಬರ್ತಿರ್ಲಿಲ್ಲ. ನಾನು ಮಾಡ್ತಾನೆ ಇದೆಲ್ಲ ಕಲ್ತ್ಕೊಂಡೆ. ಸೊ ನೆಕ್ಸ್ಟ್ ಲೆವೆಲ್ ನೋಡಿ ಬಿರಿಯಾನಿ ಯಾವ ಥರ ಬಂತು ಅಂತ. ಸೊ ಐ ಹೋಪ್ ನಿಮಗೆ ಈ ಬಿರಿಯಾನಿ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಸೊ ನೀವು ನೋಡಿ ಹೊರಗಡೆ ನಿಮ್ಮ ಫ್ಯಾಮಿಲಿ ಜೊತೆ ಹೋಗ್ತೀರಾ ಅಂತ ಹೇಳಿದ್ರೆ ಎಷ್ಟು ತಿಂದ್ರೂ ಆ ಮನೇಲಿ ಕೂತ್ಕೊಂಡು ಮನೇಲಿ ಮಾಡ್ಕೊಂಡು ತಿನ್ನೋದು ಇದೆಲ್ವಾ, ಆ ಸಂತೋಷನೇ ಬೇರೆ ಇರುತ್ತೆ. ಸೊ ಮನೇಲಿ ಕೂತ್ಕೊಂಡು ಮನೇಲಿ ಎಲ್ಲರ ಜೊತೆನೂ ತಿನ್ನೋದ್ರಿಂದ ಆ ಸಂಭ್ರಮನೇ ಬೇರೆ ಇರುತ್ತೆ. ಸೊ ನಾನ್ ವೆಜ್ ಲವರ್ಸ್ಗಂತೂ ಇದು ತುಂಬಾ ಇಷ್ಟವಾಗುವಂಥ ಬಿರಿಯಾನಿ. ನಾನು ಹೋಪ್ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಿದ್ದೀನಿ. ನೋಡಿ ಇದು ಬೆಸ್ಟ್ ಬಿರಿಯಾನಿ ಅಂತಲೇ ಹೇಳ್ಬೋದು, ತಲಪಕಟ್ಟಿ ಬಿರಿಯಾನಿ. ಟ್ರೈ ಮಾಡಿ ನೀವು ಕೂಡ ಮನೆಯಲ್ಲಿ. ಇದೇ ಥರದ ಈಸಿ ರೆಸಿಪಿ ಹಾಗೂ ಒಳ್ಳೆಯ ಅಡುಗೆಗಳಿಗೆ ನನ್ನ ಚಾನಲ್ನ ಫಾಲೋ ಆಗೋದು ಮರಿಬೇಡಿ.